ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ EPFO ನೌಕರರೇ, ಕಾರ್ಮಿಕರೇ, ಪಿಂಚಣಿದಾರರೇ, ನಿವೃತ್ತ ನೌಕರರೇ, ನಿಮಗೆಲ್ಲರಿಗೂ EPFO 95 ಮಿನಿಮಮ್ ಪೆನ್ಷನ್ ಬಗ್ಗೆ ಒಂದು ವಿಶೇಷವಾದ ಮಾಹಿತಿ, ಅದ್ರ ಜೊತೆಯಲ್ಲಿ ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಕಾರ್ಮಿಕರಿಗೂ ಒಂದು ಬಂಪರ್ ಗಿಫ್ಟು, ಭಾರಿ ಸಿಹಿ ಸುದ್ದಿ, ಒಂದು ಸುವರ್ಣ ಅವಕಾಶ, ನಿಮ್ಮ ಜೀವನವನ್ನು ಉತ್ತಮವಾಗಿ ರೂಪಿಸ್ಕೊಳ್ಳೋಕ್ಕೆ ಒಂದು ಸುವರ್ಣ ಅವಕಾಶವನ್ನು ಮಾಡಿಕೊಡೋಂಥ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಮ್ಮ ಜೀವನಕ್ಕೆ ಒಂದು ಉತ್ತಮವಾದ ಮಾಹಿತಿ ಅಂತಲೇ ಹೇಳ್ಬೋದು. ಈ ಮಾಹಿತಿಯನ್ನು ಪ್ರತಿಯೊಬ್ಬರು ಉಪಯೋಗಿಸ್ಕೊಳ್ಳಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, EPFO EPS ಅಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರ್ಮಿಕರನ್ನು ಹೊಂದಿರುವಂಥ ಒಂದು ಸಂಸ್ಥೆ. ಅದೇ ರೀತಿ ಅತಿ ಕಡಿಮೆ ಪಿಂಚಣಿ ಕೊಡ್ತಿರುವಂಥ ಸಂಸ್ಥೆ ಕೂಡ ಇದೆ. EPFO ಮಿನಿಮಮ್ ಪೆನ್ಷನ್ನಿಗೋಸ್ಕರ ದಶಕಗಳಿಂದ ನಿವೃತ್ತ ನೌಕರರು, ಪಿಂಚಣಿದಾರರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. EPFO ನೌಕರರಿಗೆ ಈಗ ಹಾಲಿ 1,000 ರೂಪಾಯಿ ಮಿನಿಮಮ್ ಪೆನ್ಷನ್ ಇದೆ. ಅದನ್ನು 7,500 ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಕಾರ್ಮಿಕರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟಗಳಿಗೆ ಫಲ ಕೊಡುವಂಥ ಕಾಲ ಬಂದಿದೆ. EPFO ಮಿನಿಮಮ್ ಪೆನ್ಷನ್ನನ್ನು ಹೆಚ್ಚಳ ಮಾಡೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. ಆದಷ್ಟು ಶೀಘ್ರದಲ್ಲೇ ಈ ಬಗ್ಗೆ ಅಧಿಕೃತ ಆದೇಶ ಬರುತ್ತೆ. EPS 95ನ ಪೆನ್ಷನ್, ಮಿನಿಮಮ್ ಪೆನ್ಷನ್ ಹೆಚ್ಚಳದ ಪ್ರಸ್ತಾವನೆ ಕಾರ್ಮಿಕ ಇಲಾಖೆಯಿಂದ ಅನುಮೋದನೆಯನ್ನು ಪಡ್ಕೊಂಡು ಕೇಂದ್ರ ಹಣಕಾಸು ಇಲಾಖೆಯಲ್ಲಿ ಈಗ ಇದೆ. ಅದು ಆದಷ್ಟು ಶೀಘ್ರದಲ್ಲೇ ನಿಮಗೆಲ್ಲರಿಗೂ ಮಿನಿಮಮ್ ಪೆನ್ಷನ್ ಹೆಚ್ಚಿಗೆ ಆಗತ್ತೆ. ಅದ್ರ ಜೊತೆ ಹೈಯರ್ ಪೆನ್ಷನ್, ಯಾರ್ಯಾರು ಅರ್ಹತೆ ಇರಲಿಲ್ಲ ಹೈಯರ್ ಪೆನ್ಷನನ್ನು ಪಡ್ಕೊಳ್ಳೋಕ್ಕೆ, ಅವರಿಗೂ ಕೂಡ ಹೈಯರ್ ಪೆನ್ಷನ್ ಕೊಡಬೇಕು ಅಂತ ಹೋರಾಟಗಳನ್ನು ಮಾಡ್ತಾಯಿದ್ರು. ಈ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದೆ. ಆದಷ್ಟು ಶೀಘ್ರದಲ್ಲೇ ನಿಮಗೆಲ್ಲರಿಗೂ ಹೈಯರ್ ಪೆನ್ಷನ್ ಕೂಡ ಸಿಗತ್ತೆ. ಅದ್ರ ಜೊತೆಯಲ್ಲಿ EPFO ಇಂದ ವಂಚಿತರಾಗಿದ್ದಂಥ ನೌಕರರು ಯಾರ್ಯಾರಿದ್ರು ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದುವರೆಗೆ EPFO EPS ವ್ಯಾಪ್ತಿಗೆ ಒಳಪಡದಂತಹ ಖಾಸಗಿ ವಲಯದ ನೌಕರರಿಗೂ ಕೂಡ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ಆ ಗುಡ್ ನ್ಯೂಸಲ್ಲಿ ಯಾರ್ಯಾರು ಇದುವರೆಗೆ EPS ವ್ಯಾಪ್ತಿಗೆ ಒಳಪಟ್ಟಿಲ್ಲ ಅವರೆಲ್ಲರಿಗೂ ಕೂಡ ಆ ವ್ಯಾಪ್ತಿಗೆ ಒಳಪಡಿಸಿ ಸಾಮಾಜಿಕ ಭದ್ರತೆಯನ್ನು ಕೊಡುವಂತಹ ಒಂದು ಉತ್ತಮ ಯೋಜನೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಈ ಯೋಜನೆಯಿಂದಾಗಿ EPS ಸೌಲಭ್ಯವನ್ನು ಪಡ್ಕೊಂಡೇ ಇರುವಂತಹ ಸಂಸ್ಥೆಗಳು ಹಾಗೂ ನೌಕರರಿಗೆ ಉಪಯೋಗ ಆಗತ್ತೆ. ಅದು ಏನಿದೆ ಅಂತ ನೋಡೋಣ ಬನ್ನಿ.